ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ನರ್ಸ್ ಜಯಲಕ್ಷ್ಮಿ ಹೆಸರು ಎಲ್ಲರೂ ಸಹ ಕೇಳಿರ್ತೀರ. ಅಕಸ್ಮಾತ್ ನರ್ಸ್ ಜಯಲಕ್ಷ್ಮಿ ಹೆಸರು ಕೇಳಿದಾಗ ಕನ್ಫ್ಯೂಸ್ ಏನಾದರೂ ಆದರೆ ಅವರ ಈ ಫೋಟೋವನ್ನು ಒಂದ್ಸಲ ನೋಡಿ ಪಕ್ಕಾ ಗೊತ್ತಾಗುತ್ತೆ ಯಾರು ಈ ನರ್ಸ್ ಜಯಲಕ್ಷ್ಮಿ ಅಂತ. ಹಂಗೂ ಗೊತ್ತಾಗಿಲ್ಲ ಅಂದರೆ ನಿಮಗೆ MP ರೇಣುಕಾಚಾರ್ಯ ಅವರು ಗೊತ್ತಿರಲೇಬೇಕಲ್ವಾ? ಎಸ್, ನರ್ಸ್ ಜಯಲಕ್ಷ್ಮಿ MP ರೇಣುಕಾಚಾರ್ಯ ಅವರೊಂದಿಗೆ ನಾನು ಸಂಬಂಧವನ್ನು ಹೊಂದಿದ್ದೀನಿ ಅಂತ ಅವರೇ ಅವರ ಬಾಯಾರ ಬಹಿರಂಗವಾಗಿ ಹೇಳ್ಕೊಂಡಿದ್ರು. ಹಾಗೆ ಇಬ್ಬರಿಗೂ ಸಂಬಂಧಪಟ್ಟಂತಹ ಪ್ರೈವೇಟ್ ಫೋಟೋಸ್ ಅಂದರೆ ಒಬ್ರಿಗೊಬ್ರು ಮುತ್ತಿಡುವಂತಹ ಚಿತ್ರಗಳು ಎಲ್ಲ ಕಡೆ ವೈರಲ್ ಆಗಿದ್ವು. ಈ ಒಂದು ವಿಷಯ ಯಾವ ಲೆವೆಲ್ಗೆ ಹೋಗಿತ್ತು ಅಂದರೆ ಪರಸ್ಪರ ಇಬ್ಬರು ಸಹ ಜೀವ ಬೆದರಿಕೆಯ ಆರೋಪವನ್ನು ಮಾಡ್ಕೊಳ್ತಾರೆ. ಅದಾದ ಮೇಲೆ ಕೆಲ ಮಠದ ಸ್ವಾಮೀಜಿಗಳು ಹಾಗೆ ಹಿರಿಯರೆಲ್ಲ ಸೇರಿಕೊಂಡು ಮಧ್ಯಸ್ಥಿಕೆಯನ್ನು ಮಾಡಿ ಇಬ್ಬರಿಗೂ ಸಂಧಾನವನ್ನು ಕೂಡ ಮಾಡ್ತಾರೆ. ಹಾಗೆ ಆ ಪ್ರಕರಣವನ್ನು ಕ್ಲಿಯರ್ ಕೂಡ ಮಾಡ್ಕೊಳ್ತಾರೆ. MP ರೇಣುಕಾಚಾರ್ಯ ಜೊತೆ ಸಂಬಂಧ ಇರುವಂತಹ ವಿಷಯದಲ್ಲೇ ಫೇಮಸ್ ಆಗಿದ್ದಂತಹ ಈ ನರ್ಸ್ ಜಯಲಕ್ಷ್ಮಿ ಅವರು ನಮ್ಮ ಜನಪ್ರಿಯ ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 1ರಲ್ಲಿ ಕಂಟೆಸ್ಟೆಂಟ್ ಆಗಿ ಭಾಗವಹಿಸ್ತಾರೆ. ಆ ಒಂದು ಕಾರ್ಯಕ್ರಮದಲ್ಲೂ ಸಹ ಅವರು ರೇಣುಕಾಚಾರ್ಯ ಅವರೊಂದಿಗೆ ಇರುವಂತಹ ತಮ್ಮ ಸಂಬಂಧದ ಬಗ್ಗೆ ಮಾತನಾಡ್ತಾರೆ. ಬಿಗ್ ಬಾಸ್ನ ಮೊದಲ ಸೀಸನ್ನಲ್ಲಿ ಮಿಂಚಿದ್ದಂತಹ ನರ್ಸ್ ಜಯಲಕ್ಷ್ಮಿ ರಾಜಕೀಯಕ್ಕೂ ಸಹ ಬರ್ತಾರೆ. ಹಾಗೆ ಆ್ಯಕ್ಟಿಂಗ್ ಮಾಡೋದಕ್ಕೆ ಹೋಗಿ ಅಲ್ಲೂ ಕೂಡ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡ್ಕೊಳ್ತಾರೆ. 2018 ಆದಮೇಲೆ ಎಲ್ಲಿ ಹೋದ್ರೋ ನರ್ಸ್ ಜಯಲಕ್ಷ್ಮಿ ಎಲ್ಲೂ ಸಹ ಪಬ್ಲಿಕ್ನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಯಾಕೆ? ಈಗ ಸಂಪೂರ್ಣವಾಗಿ ಕಣ್ಮರೆಯಾಗಿ ಹೋಗಿದ್ದಾರೆ. ಅವರು ಈಗ ಹೇಗಿದ್ದಾರೆ, ಎಲ್ಲಿದ್ದಾರೆ, ಅವರ ಸ್ಥಿತಿ ಈಗ ಹೇಗಿದೆ, ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿ ಸಿಕ್ಕಿಲ್ಲ. ಬಿಗ್ ಬಾಸ್ನ 13ನೇ ಸೀಸನ್ ಆರಂಭವಾಗುವಂತಹ ಹಂತದಲ್ಲಿ ಇದೆ. ಆದರೆ ಬಿಗ್ ಬಾಸ್ನ ಮೊದಲ ಸೀಸನ್ನಲ್ಲಿ ಭಾಗವಹಿಸಿ ಮಿಂಚಿದ್ದಂತಹ ನರ್ಸ್ ಜಯಲಕ್ಷ್ಮಿ ಮಾತ್ರ ಈಗ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಒಂದು ದೊಡ್ಡ ರಾಜಕೀಯ ವಿವಾದದ ಬಳಿಕ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದಂತಹ ನರ್ಸ್ ಜಯಲಕ್ಷ್ಮಿ ಅದಾದ ಮೇಲೆ ಕೆಲವೊಂದು ಸಿನಿಮಾ ಹಾಗೆ TVಯಲ್ಲೂ ಸಹ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡ್ಕೊಳ್ತಾರೆ. MP ರೇಣುಕಾಚಾರ್ಯ ಜೊತೆಗಿರುವಂತಹ ರಾಜಕೀಯ ವಿವಾದ ಆದಮೇಲೆ ಅವರು ರಾಜಕೀಯದಲ್ಲೂ ಸಹ ಏನು ಮಾಡೋಕ್ಕೆ ಆಗಿಲ್ಲ. ನರ್ಸ್ ಜಯಲಕ್ಷ್ಮಿ 2013ರಲ್ಲಿ BRS ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಳ್ತಾರೆ. ಚುನಾವಣೆಯಲ್ಲಿ ಹೊನ್ನಾಳಿ ಅಥವಾ ರಾಜಾಜಿನಗರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಆಸೆ ಕೂಡ ವ್ಯಕ್ತಪಡಿಸ್ತಾರೆ. ಅಂತಹ ಟೈಮ್ನಲ್ಲಿ ಮಾಧ್ಯಮದವರು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಆ ಒಂದು ಪ್ರಶ್ನೆಗೆ ನರ್ಸ್ ಜಯಲಕ್ಷ್ಮಿ ನಾನು ಮುಂದೊಂದು ದಿನ ಕರ್ನಾಟಕದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾರೆ. ಆದರೆ ಇದ್ಯಾವುದು ಆಗಲೇ ಇಲ್ಲ. 2018ರಲ್ಲಿ ಅಖಿಲ ಭಾರತ ಮಹಿಳಾ ಅಭಿವೃದ್ಧಿ ಪಕ್ಷ ಅಂದರೆ AMPಗೆ ಸೇರ್ಕೊಳ್ತಾರೆ. ಅದಾದಮೇಲೆ ಅವರ ಬಗ್ಗೆ ಎಲ್ಲಿಯೂ ಸಹ ಏನು ಮಾಹಿತಿ ಸಿಕ್ಕಿಲ್ಲ. ತಮ್ಮ ಸ್ವಂತ ನರ್ಸಿಂಗ್ ಕಾಲೇಜಿದೆ ಅಂತ ಹೇಳ್ಕೊಂಡಿರ್ತಾರೆ ಜಯಲಕ್ಷ್ಮಿ. 2018ರಲ್ಲಿ ಕೊನೆ ಬಾರಿಗೆ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾರೆ. ತಿಲಕ್ ನಗರದಲ್ಲಿ ನಡೆದಂತಹ ಒಂದು ಅಪಘಾತ ಪ್ರಕರಣವೊಂದರಲ್ಲಿ ಪೊಲೀಸ್ ಕೇಸ್ ಮಾಡಿ ಸುದ್ದಿ ಆಗ್ತಾರೆ. ಅದಾದಮೇಲೆ ಅವರ ಬಗ್ಗೆ ಮಾಧ್ಯಮದಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಯಾವುದೇ ಅಪ್ಡೇಟ್ಗಳು ಸಿಗ್ತಾ ಇಲ್ಲ. ಈಗ ಕೆಲವೊಂದು ಮೂಲಗಳ ಪ್ರಕಾರ ನರ್ಸ್ ಜಯಲಕ್ಷ್ಮಿ ಎಲ್ಲಿದ್ದಾರೆ ಅಂತ ಕೇಳೋದಾದರೆ ಸದ್ಯಕ್ಕೀಗ ನರ್ಸ್ ಜಯಲಕ್ಷ್ಮಿ ಬೆಂಗಳೂರಿಂದ ಆಚೆ ಹೋಗಿ ಇದ್ದಾರೆ. ಅಲ್ಲಿ ಎಲ್ಲೋ ಒಂದು ಕಡೆ ಮನೆ ಮಾಡ್ಕೊಂಡು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಅವರು ಪಬ್ಲಿಕ್ನಲ್ಲಿ ಎಲ್ಲೂ ಸಹ ಕಾಣಿಸ್ಕೊಳ್ತಾ ಇಲ್ಲ. ಜನಗಳ ಕಣ್ಣಿಂದ ಕೂಡ ದೂರ ಇದ್ದಾರೆ. ಹಾಗೆ ಅವರ ಬಗ್ಗೆ ಕೆಲಸದ ವಿಷಯ ಆಗಲಿ, ಅವರ ಒಂದು ಪರ್ಸ್ನಲ್ ವಿಷಯ ಆಗಲಿ ಅಥವಾ ಅವರೊಂದು ಏನೋ ಬಿಸ್ನೆಸ್ ವಿಷಯ ಆಗಲಿ ಯಾವುದನ್ನು ಸಹ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಎಲ್ಲೂ ಶೇರ್ ಮಾಡ್ಕೊಳ್ತಿಲ್ಲ ಅನ್ನೋದು ಮಾತ್ರ ಅಷ್ಟೇ ನಿಜ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.